ಆಟೋ ನಡುವೆ ಡಿಕ್ಕಿ ಸಂಭವಿಸಿದ್ದು 6 ಜನರಿಗೆ ಗಂಭೀರವಾಗಿ ಗಾಯಗೊಂಡಿರುವಂತಹ ಘಟನೆ ನಡೆದಿದೆ. ಈಗಾಗಲೇ ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಕಾರ್ ಆಟೋ ನಡುವೆ ಡಿಕ್ಕಿ ಸಂಭವಿಸಿದ್ದು ರಾಯಚೂರಿನ ಮರ್ಚೆಂಟ್ ಕ್ರಾಸ್ ಬಳಿ ಹೆದ್ದಾರಿಯಲ್ಲಿ ಈ ಘಟನೆ ನಡೆದಿದೆ. ಇಬ್ಬರ ಸ್ಥಿತಿ ಗಂಭೀರವಾಗಿದ್ದು ಸಾವು ಬದುಕಿನ ಮಧ್ಯೆ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಇನ್ನು ಗಾಯಾಳು ಮಧುಸೂದನ್ ಕೋಮಾ ಸ್ಥಿತಿಗೆ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಪಘಾತದಲ್ಲಿ ಬೀರಲಿಂಗಪ್ಪ ಎಂಬುವರ ಕಾಲು ಮುರಿದಿದ್ದು ನಾಗಮ್ಮ, ಬಸಮ್ಮ, ಉಮಾದೇವಿ, ಸುರೇಶ್ ಎಂಬುವರಿಗೆ ಗಾಯವಾಗಿದೆ. ಅತಿ ವೇಗದಲ್ಲಿದ್ದ ಕಾರು ಚಾಲಕನ ನಿರ್ಲಕ್ಷ್ಯದಿಂದ ಈ ಅಪಘಾತವಾಗಿದೆ ಅಂತ ಹೇಳಲಾಗ್ತಾ ಇದ್ದು ಗಾಯಾಳುಗಳು ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿ ಈಗಾಗಲೇ ದಾಖಲಿಸಲಾಗಿದ್ದು ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಈ ಅಪಘಾತದಲ್ಲಿ ಇಬ್ಬರಿಗೆ ಗಂಭೀರವಾದಂತಹ ಗಾಯಗಳಾಗಿದ್ದು ಇನ್ನೂ ಕೆಲವರು ಕೂಡ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಕಾರ್ ಆಟೋ ನಡುವೆ ಡಿಕ್ಕಿ ಸಂಭವಿಸಿದ್ದು 6 ಜನರಿಗೆ ಗಂಭೀರವಾದಂತಹ ಗಾಯಗಳಾಗಿವೆ. ಸರ್, ನಾವು ಹೊಸಪೇಟೆಯಿಂದ ರಾಯಚೂರಿಗೆ ಹೋಗ್ಬೇಕು ಅಂತಿದ್ವಿ. ಅಲ್ಲಿ ಹೋಗ್ಬೇಕಾದ್ರೆ ಕಾರ್ ಬಂತು. ಆ ಕಡೆಯಿಂದ ಕಾರ್ ಬಂದು ಗುದ್ದಿ ಬಿಡ್ತು. ಆಯ್ತು, ನಾವು ಹೋಗಿ ಹುಲ್ಲಿನಾಗ ಬಿದ್ದುಬಿಟ್ಟಿವಿ. ಆಮೇಲೆ ನಮ್ಮ ಮನೆಯವರು ಎದ್ದು ನೋಡಬೇಕಾದ್ರೆ ಅಲ್ಲಿ ಹುಲ್ಲಿನಾಗ ಬಿದ್ದಿದ್ವಿ. ನಮ್ಗೆ 2 ತಾಸಿಂತಾನೆ ಪ್ರಜ್ಞೆನೇ ಇರಲಿಲ್ಲ. ಆಮೇಲೆ ಎಚ್ಚರ ಆಯಿತು, ನೋಡಿದ್ರೆ ಕಾಲು ಮುರಿದು ಹೋಗಿತ್ತು ಅವ್ರದ್ದು. ಅವ್ರಿಗೆ ನೋಡೋ ಅಷ್ಟರಲ್ಲಿ ಅವರು ಯಾರೋ ಬೇರೆಯವ್ರು ಬಂದರು. ಬಂದ್ಕೇಶ್ ನೋಡಿ ಎಬ್ಬಿಸಿದ್ರು. ನಾವು ಹೊಸಪೇಟೆಯಿಂದ ರಾಯಚೂರಿಗೆ ಹೋಗ್ಬೇಕಂತ ಬರ್ತಿದ್ವಿ. ಹಿಂಗೆ ಸ್ವಲ್ಪ ಹಂಗೆ ಕೆಲಸ ಇತ್ತು, ಮಾರ್ಕೆಟಿಗೆ ಹೋಗಿ ಸುತ್ತಾಡಿ ಬರ್ಬೇಕಂತ ಹೊಂಟಿದ್ವಿ ಇಬ್ಬರು.